ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾನು ರಕ್ಷಾಬಂಧನ್ ಲಾಗ್ ತೋರಿಸ್ಬೇಕಂತ ನಾನು ಸ್ವಲ್ಪ ಲೇಟಾಗಿತ್ತು ನಿಮಗೆ ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಲೇಟಾಗಿ ಆಯಿತು ನಂದು. ಆ್ಯಕ್ಚುಲಿ ಶ್ವೇತಕ್ಕ ಬಂದಿದ್ರಲ್ಲ ಲಾಸ್ಟ್ ಟೈಮ್, ಶುಕ್ರವಾರ ಪೂಜೆ ಅದು ಆಯಿತು, ಅವ್ರ ಜೊತೆ ಎಲ್ಲ ನಾವು ಸುತ್ತಾಡಿ ಅದು ಎಲ್ಲ ಬಂದ್ವಿ. ನೆಕ್ಸ್ಟ್ ಮಾರನೇ ದಿನ ಬೆಳಗ್ಗೆ ರಕ್ಷಾಬಂಧನ ಇತ್ತು. ಇದು ಅತ್ತೆದು ಓಂ ಶಾಂತಿದು ಅದನ್ನು ಕಟ್ತಾ ಇದ್ದಾರೆ. ಇದು ಓಂ ಶಾಂತಿಗೆಲ್ಲ ರಕ್ಷಣೆ ಇರಲಿ ಅಂತೇಳಿ ಎಲ್ಲ ಮನೆಯವ್ರಿಗೂ ನಾವು ಕಟ್ಕೊಂಡಿರ್ತೇವೆ. ಯೂಶ್ವಲ್ ಆಗಿ ನಾನು ಆರತಿ ತಟ್ಟೆ ರೆಡಿ ಮಾಡಿದ್ದೆ. ಆರತಿ ತಟ್ಟೆನ ಹೊರಗಡೆ ಇಡಬೇಕಂತ ಹೇಳಿ ದೇವಿನ ಗುಡಿ ಅಂತಕ್ಕೆ ನಾವು ಆ್ಯಕ್ಚುಲಿ ಗುಡಿ ಅಂತ ಅಂತೇವಿ ನಾವು ಜಗ್ಲಿಗೆ. ಅದನ್ನು ಇಟ್ಟಿದ್ವಿ. ಅದನ್ನು ಹೊಳ್ಳು ವಾಪಸ್ಸು ಹಾಲಿಗೆ ತೊಗೊಂಡು ಬಂದೆ ನಾನು. ನೋಡಿ ಫ್ರೆಂಡ್ಸ್, ಎಲ್ಲ ಅರೇಂಜ್ ಮಾಡಿದ್ದೇವೆ. ಆದಷ್ಟು ಬೇಗ ಪಟ ನಾವು ಇದನ್ನು ರಕ್ಷಾಬಂಧನದ ಕಾರ್ಯಕ್ರಮ ಮುಗಿಸ್ಬೇಕಂತ ಮಾಡಿದ್ವಿ. ಯಾಕಂದರೆ ಅಕ್ಕ ಇವತ್ತೇ ಸಾಯಂಕಾಲನೂ ಅವರು ಹೈದ್ರಾಬಾದ್ಗೆ ಹೋಗೋರು ಇದ್ದರು. ಅದಕ್ಕೆ ಅವ್ರಿಗೆ ಪ್ಯಾಕಪ್ ಮತ್ತು ಮಾಡ್ಕೋಬೇಕಾಗಿತ್ತು. ಅದಕ್ಕೆ ಯೂಶ್ವಲಾಗಿ ಜಲ್ದಿ ಮುಗಿಸ್ಬೇಕಂತ ಹೇಳಿ ನಾವು ಮಾಡ್ತಾಯಿದ್ವಿ. ಫಸ್ಟಿಗೆ ನಮ್ಮ ಮನೆಯವರು ಮತ್ತು ಆರೋ ಕೂತ್ಕೊಂಡಿದ್ರು. ಫಸ್ಟಿಗೆ ನಮ್ಮ ಮನೆಯವರಿಗೆ ಅಕ್ಕ ಆರತಿ ಬೆಳಗಿ ಕುಂಕುಮ ಹಚ್ಚಿದ್ರು. ಆಮೇಲೆ ಅವ್ರಿಗೆ ಅದನ್ನ ಆರತಿ ಬೆಳಗ್ತಾ ಇದ್ದಾರೆ ಇವಾಗ. ಆಮೇಲೆ ಅಕ್ಕ ರಾಖಿ ತೊಗೊಂಬಂದಿದ್ರು. ರಾಖಿ ಸ್ಪೆಷಲ್ ಅಂದರೆ ಅವರು ಇವರಿಗೆ ಅಂತ ಹೇಳಿ ಸಿಲ್ವರ್ದು ರಾಖಿ ತೊಗೊಂಬಂದಿದ್ರು. ಅವ್ರಿಗೆ ತುಂಬ ಪ್ರೀತಿ. ಯಾವಾಗ್ಲೂ ಹೆಂಗೆ ಮಾಡ್ತಾರೆ ಅಂತಂದರೆ, ಒಂದು ವರ್ಷ ನಾವು ಹೈದ್ರಾಬಾದ್ಗೆ ಹೋಗಿರ್ತೀವಿ, ಒಂದು ವರ್ಷ ಅವರು ಪುನಾಕ್ಕೆ ಬಂದಿರ್ತಾರೆ. ಲಾಸ್ಟ್ ಟೈಮ್ ನಾವು ಹೈದ್ರಾಬಾದ್ಗೂ ಹೋಗಿದ್ವಿ. ಈ ಸಲ ಅವರು ಪುನಾಕ್ಕೆ ಬಂದರೆ ನೆಕ್ಸ್ಟ್ ಟೈಮ್ ನಮ್ಮ ಸರ್ದಿ ಇದೆ, ನಾವು ಹೈದ್ರಾಬಾದ್ಗೆ ಹೋಗಬೇಕು. ಈ ರೀತಿ ನಾವು ಸೆಲೆಬ್ರೇಷನ್ ಮಾಡ್ತೇವೆ. ಆ್ಯಕ್ಚುಲಿ ಅದ್ರ ಮೇಲೆ ಸ್ತ್ರೀ ಅಂತ ಬರೆದಿದ್ರು. ಶ್ರೀ ಅದನ್ನು ಯಾವ ಕಡೆ ಮಾಡಬೇಕು ಅಂತ ಹೇಳಿ ಪಪ್ಪಾಗೆ ಕೇಳ್ತಾ ಇದ್ದರು. ಅಕ್ಕ ಶ್ರೀಯನ್ನು ಅವ್ರ ಕಡೆ ಮಾಡಿ ಕಟ್ಟು ಅಂತ ಹೇಳಿದರು. ಅಕ್ಕಗೆ ಸಜೆಷನ್ ಕೊಟ್ಟರು. ಅದೇ ಪ್ರಕಾರ ಅಂತ ಹೇಳಿ ಅವರು ಕಟ್ಟಿದ್ರು. ಚಲೋಗೆ ಇಟ್ಕೋ, ಹೆಲ್ದಿಯಾಗಿರು ಅಂತ ಹೇಳಿ ಆಶೀರ್ವಾದ ಮಾಡಿ ಅವರು ಅದನ್ನು ಕಟ್ಟಿದ್ರು. ಅವ್ರಿಗೆ ಒಂಥರ ಏನಾದರೂ ಡಿಫ್ರೆಂಟ್ ಥರ ಮಾಡಬೇಕಂತ ಯಾವಾಗಲೂ ಅನ್ನಿಸ್ತಾ ಇರುತ್ತೆ. ರಾಖಿಲಿ ಯೂಶ್ವಲಾಗಿ ಕಟ್ಟೋದಕ್ಕಿಂತ ಯಾವ ಥರನೂ ಸಿಲ್ವರು ಗೋಲ್ಡ್ಕ್ಕಿಂತ ಅದರಲ್ಲಿರೋ ಪ್ರೀತಿ ಮುಖ್ಯ ಅಂತ ಹೇಳಿ ನಾನು ಅಂದ್ಕೋತೀನಿ. ಅವ್ರಿಗೇನೋ ಒಂಥರ ಸ್ಪೆಷಲ್ ಇರಬೇಕು ಅಂತ ಇದು ನಾವೆಲ್ಲ ಬೇಡ ಅಂತ ಅಂತಿದ್ವಿ ಕರೆ ಅಕ್ಕಾಗೆ ಸಿಲ್ವರ್ದತ್ತು. ಆದರೆ ಅವರೇನಿಲ್ಲ, ನನಗೆ ಇಷ್ಟ, ನಾನು ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀನಿ, ನಾನು ಕಟ್ತೀನಿ ಅಂತ ಹೇಳಿ ಅವರು ತೊಗೊಂಡು ಬಂದಿದ್ದರು. ಆ್ಯಕ್ಚುಲಿ ಅದು ರಾಖಿ ತುಂಬ ಚೆನ್ನಾಗಿತ್ತು. ಅವ್ರದ್ದು ರಾಖಿ ಎಲ್ಲ ಕಟ್ಟಿದ ಆದಮೇಲೆ ಅವ್ರಿಗೆ ಅಂತ ಹೇಳಿ ಒಂದು ಅತ್ತೆ ಓಂ ಶಾಂತಿಯಿಂದ ಒಂದು ರಾಖಿ ತೊಗೊಂಬಂದಿದ್ರು. ಯೂಶ್ವಲಾಗಿ ನಾವು ಇದನ್ನೆಲ್ಲನೂ ಕಟ್ಕೋತೀವಿ. ಯೂಶ್ವಲಾಗಿ ಅದನ್ನು ರಾಖಿ ಕಟ್ಟು ಅಂತ ಹೇಳಿದರು ಅತ್ತೆ ಅವರಿಗೆ. ಅಕ್ಕ ಅದನ್ನು ರಾಖಿನೂ ಅವ್ರಿಗೆ ಕಟ್ತಾ ಇದ್ದಾರೆ ಇವಾಗ. ಓಂ ಶಾಂತಿನ ಎಲ್ಲರೂ ರಕ್ಷಣೆ ಮಾಡುತ್ತೆ ಅಂತೇಳಿ ನಮ್ಮ ಮನೇಲಿ ಎಲ್ಲರೂ ನಂಬ್ತೇವೆ ನಾವು. ಅದರಿಂದ ಶಾಂತಿ ನೆಲೆಸುತ್ತೆ ಅಂತ ಹೇಳಿ ಅದಕ್ಕೆ ಕಟ್ಕೋಬೇಕಂತ ಹೇಳಿ ಯೂಶ್ವಲಾಗಿ ಅತ್ತೆ ಕಟ್ಕೊಂಡಿರ್ತಾರೆ ಯಾವಾಗಲೂ. ನಾವು ಕಟ್ಕೋಬೇಕಂತ ಹೇಳಿ ರಾಖಿ ದಿನಾನೇ ಎಲ್ಲರೂ ಮನೆಯವರೆಲ್ಲ ಕಟ್ಕೋಬೇಕಂತ ಹೇಳಿ ಕಟ್ಕೋತಾ ಇದ್ವಿ. ಅಕ್ಕಗೆ ಕಟ್ಟು ಅಂತ ಹೇಳಿದರು ಅತ್ತೆ. ಆಮೇಲೆ ನಮ್ಮ ಮನೆಯವರು ಅಕ್ಕಗೆ ಗಿಫ್ಟ್ ಕೊಟ್ಟರು. ಗಿಫ್ಟ್ ಏನು ಕೊಟ್ಟಿದ್ದಾರೆ ಅಂತ ನೋಡಬೇಕಂತ ಅಕ್ಕ ಆವಾಗಲೇ ಬಿಚ್ಚಿದ್ರು. ಆ್ಯಕ್ಚುಲಿ ಅವ್ರಿಗೆ ಅಂತ ಹೇಳಿ ನಮ್ಮ ಮನೆಯವರು ಇಯರ್ಬಡ್ಸನ್ನು ಗಿಫ್ಟ್ ಮಾಡಿದರು. ಅವ್ರಿಗೆ ತುಂಬ ಖುಷಿ ಆಯಿತು. ಏನು ಅನ್ಎಕ್ಸೆಪ್ಟೆಡ್ ಇದೆಲ್ಲ ಇದ್ದಿದ್ದು ನನಗೆ ಗೊತ್ತಿದ್ದಿಲ್ಲ ಅಂತ ಅನ್ಕೋತಾ ಇದ್ದರು. ಇಯರ್ಬಡ್ಸ್ ಗಿಫ್ಟ್ ಮಾಡಿದ್ರು. OnePlus ನೋಡ್ದು ಇಯರ್ಬಡ್ಸು ತುಂಬ ಚೆನ್ನಾಗಿತ್ತು ಅಂತ ಹೇಳಿಕತ್ತಿದ್ರು ಅಕ್ಕ. ಆಮೇಲೆ ಯೂಸ್ ಮಾಡಿದಾದಮೇಲೆ ಸೂಪರಾಗಿ ಇದೆ ನೋಡ್ಲಿಕ್ಕೂ. ಇವಾಗ ರಿವೀಲ್ ಮಾಡ್ತಾ ಇದ್ದಾರೆ ಅಕ್ಕ. OnePlus ಇದೆ ಇದು. ಇವಾಗ ಬಿಚ್ತಾ ಇದ್ದಾರೆ. ಅವ್ರಿಗೆ ತುಂಬ ಎಕ್ಸೈಟ್ಮೆಂಟ್ ಇತ್ತು. ಅದು ವೈಟ್ ಕಲರ್ದು ಇತ್ತು, ತುಂಬ ಸುಪೀರಿಯರಾಗಿ ಕಾಣ್ತಾ ಇತ್ತು ನೋಡ್ಲಿಕ್ಕೂ. ಅವ್ರಿಗೂ ಇಷ್ಟ ಆಯಿತು. ನನಗೆ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದರು. ಯಾಕಂದರೆ ನಾನು ಅದನ್ನೇ ಯೂಶ್ವಲಾಗಿ ಎಲ್ಲರಿಗೂ ಇಯರ್ಬಡ್ಸಿದ್ದು ಈಗೆಲ್ಲನೂ ಹುಚ್ಚು ಅನ್ಸ್ಕೊತೀನಿ. ಯಾಕಂದರೆ ಇಯರ್ಬಡ್ಸನ್ನು ಮೊಬೈಲು ಜಾಸ್ತಿನ ಅಂಥದ್ದು ನಾವು ಯಾರನ್ನ ಗಿಫ್ಟ್ ಪಡೆದ್ರೆ ಅದು ನಮ್ಗೆ ಖುಷಿ ಆಗುತ್ತೆ. ನಾವು ಯಾವ ವಸ್ತು ನಮಗೆ ಗಿಫ್ಟಾಗಿ ಬರಬೇಕಂತ ಅನ್ಕೋತಾ ಇರ್ತಾಯಿದ್ವಲ್ಲ, ಅದನ್ನೇ ಗಿಫ್ಟ್ ಬಂದರೆ ತುಂಬ ಖುಷಿಯಾಗುತ್ತೆ. ಮತ್ತು ನಮ್ಮ ಮನೆಯೂ ಆರತಿಯಲ್ಲೂ ಅದನ್ನು ಗಿಫ್ಟ್ ಕೊಟ್ಟರು ಅವರಿಗೆ. ಆಮೇಲೆ ಒಂದು ಸ್ವಲ್ಪ ಸೆಲ್ಫಿ ಆಯಿತು, ಕ್ಲಿಕ್ ಮಾಡ್ಕೋಬೇಕಂತ ಹೇಳಿ ಫೋಟೋಶೂಟ್ ಅದು ಎಲ್ಲ ಮಾಡ್ಕೊಂಡ್ವಿ. ಆಮೇಲೆ ನಮ್ಮ ಸೌಜುಂದು ಸರ್ದಿ ಬಂತು. ಇವಾಗ ಹೇಗೆ ಮಾಡ್ತಾಯಿದ್ದಾನೆ ನೋಡಿ ಅವನು. ಅಷ್ಟೇ ಕುಂಕುಮ ಹಚ್ಕೊಳಕ್ಕೂ ಒಲ್ಲ ಅಂತ ಅನ್ಕೋತೇನೆ ಕೂತ್ಬಿಟ್ಟಿದ್ದ. ಅತ್ತೆಗಂತ ಅವನಿಗೆ ಚಾಕ್ಲೇಟ್ ಕೊಡಬೇಕಂತ ಕೂತ್ಕೊಂಡಿದ್ದ ಗಿಫ್ಟು. ಅವ್ನು ಚಾಕ್ಲೇಟ್ ಕೊಡ್ತಾರೆ ಅಂತ ಹೇಳಿ ಫಸ್ಟಿಗೆ ಬಂದು ಕೂತ. ಆಮೇಲೆ ನೋಡಿ ಹೇಗೆ ಮುಖ ಹೇಗೆ ಮಾಡ್ತಾ ಇದ್ದಾನೆ. ಅವ್ನು ರಾಖಿ ಅವನು ಹಿಡ್ಕೊಂಡು ಕೂತ್ಬಿಟ್ಟಿದ್ದ. ಆ್ಯಕ್ಚುಲಿ ಅವನಿಗೆ ಒಂದು ಡೋರೆಮಾನ್ದು
ಅಕ್ಕ ರಾಖಿ ತೊಗೊಂಬಂದಿದ್ರು, ಅದನ್ನ ಕಟ್ಟಬೇಕಂತ ಹೇಳಿ ತಾನೇ ಇಟ್ಕೊಂಡು ಕೂತ್ಬಿಟ್ಟಿದ್ದಾನೆ. ಆರತಿ ಬೆಳಗ್ತಾ ಇದ್ರು ಸೌಜುಗೆ. ಆಮೇಲೆ ಅಕ್ಕಿ ಹಾಕಿದ್ರು, ಅದನ್ನು ಎಲ್ಲ ಕೆಳಗಡೆ ಕೆದ್ಬಿಟ್ಟ ಅವನು. ಆರತಿ ಬೆಳಗಿದಾದ್ಮೇಲೆ ಅವ್ನು ಕಟ್ಟಬೇಕಂತ ಹರಸಾಹಸನೇ ಆಗಿಬಿಡ್ತು ನಮಗೆ. ಯಾಕಂದರೆ ಅವ್ನಿಗೆ ರಾಖಿ ಕಟ್ಟಬೇಕು ಅಂತ ತಂದಿದ್ದಾರೆ, ಕಟ್ಕೊಳ್ಳೋಕ್ಕೆ ರೆಡಿ ಇದ್ದಿದ್ದಿಲ್ಲ ಅವನು. ಹೊಟ್ಟೆ ಏನು ಮಾಡಿದ್ರು ಎಷ್ಟು ಅಳ್ಳಿಕ್ಕೆ ಸ್ಟಾರ್ಟ್ ಮಾಡ್ದೆ, ಬೇಡ ಅಂತ ಬಿಡಬೇಕಂತ ಅನ್ನಿಸ್ತು. ಬಟ್ ಅವ್ನ ಕೈ ಹೇಗೆ ಕಾಣ್ತದೆ ಅಂತ ನೋಡಬೇಕಂತ ನಮಗೆ ಭಾಳ ಕ್ಯೂರಿಯಾಸಿಟಿ ಇತ್ತು. ಬಟ್ ಅವನು ವಲ್ಲ ಅಂತ ಅನ್ಕೋತ ಕೂತ್ಬಿಟ್ಟಿದ್ದ. ಎಲ್ಲ ನೋಡಿ ಸ್ವೀಟ್ಸ್ ಅಥವಾ ಎಲ್ಲ ಕಿತ್ತಾಡ್ತಾ ಇದ್ದ. ಆಮೇಲೆ ಪಪ್ಪನೂ ಅಕ್ಕ ರಾಖಿ ಕಟ್ಟಿದ್ರು, ಅಂದರೆ ರಕ್ಷಣೆ ಇರಲಿ ಪಪ್ಪಾದು ಅಂತ ಹೇಳಿ ಕಟ್ತಾರೆ. ಓಂ ಶಾಂತಿದ್ದು ರಾಖಿಯನ್ನು ಪಪ್ಪಾಗೂ ಕಟ್ಟಿದ್ರು ಅಕ್ಕ. ಸೌಜುನ ಕಟ್ಟಬೇಕಂತ ಫಸ್ಟಿಗೆ ಪ್ರಿಪೇರ್ ಮಾಡಿದ್ವಿ, ಬಟ್ ಅವನು ಕಟ್ಕೊಳ್ಳಿಲ್ಲ ಅಂತ ಹೇಳಿ ಪಪ್ಪಾಗೆ ಅವ್ನಿಗೆ ಆರತಿ ಬೆಳಗ್ಗೆ ಅವ್ರು ಕಟ್ಕೊಂಡು ಆಮೇಲೆ ಸೌಜುಗೆ ಕಟ್ಟಿದರೆ ಆಯ್ತು ಅಂತ ಹೇಳಿ ಮಾಡಿದ್ವಿ. ಈಗ ನೆಕ್ಸ್ಟ್ ನಮ್ಮ ಸೌಜುನ ಸರದಿ ಬರುತ್ತೆ ನೋಡಿ, ಥರ ಮಾಡ್ತಾನೆ ಅವನು ಅಂತ ಹೇಳಿ. ಯೂಶ್ವಲ್ ಆಗಿ ಅವ್ನು ಕಟ್ಕೊಳ್ಳೋವಲ್ಲ ಅಂತಾನಂತ ಹೇಳಿ ಆಮೇಲೆ ನಾನೇ ಕೂತ್ಕೊಂಡೆ. ಅಕ್ಕಂಗೆ ಕಟ್ಟಬೇಕು, ಅವ್ನ ಕೈಗೆ ಹೇಗೆ ಕಾಣುತ್ತೆ ಅಂತ ಕ್ಯೂರಿಯಾಸಿಟಿಯಿಂದ ಕಟ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಅವ್ನ ಹೊಟ್ಟೆ ಕೈನೇ ಕೊಡ್ತಾ ಇದ್ದಿದ್ದಿಲ್ಲ. ಏನು ಮಾಡಿದ್ರು ಅವ್ನು ಚಾಕ್ಲೇಟ್ ಕೊಟ್ಟರು ಸರಿ, ಏನು ಕೊಟ್ಟರು ಸರಿ, ಅವ್ನಿಗೆ ಕೈನೇ ಕೊಡಲಿಕ್ಕೆ ತಯಾರಿದ್ದಿದ್ದಿಲ್ಲ ಅವತ್ತು. ಅವ್ನಿಗೆ ಆ್ಯಕ್ಚುಲಿ ಬೆಳಗ್ಗೆನೂ ಅವ್ನಿಗೆ ಮೂಡು ಒಂದು ಸ್ವಲ್ಪ ಅವಾಗೇ ಎದ್ದಿದ್ದ. 8 ಗಂಟೆಗೆ ನಾವು ಸ್ಟಾರ್ಟ್ ಮಾಡಿದ್ವಿ ಕಟ್ಟಲಿಕ್ಕೆ ರಾಖಿಯತ್ತು. ನೋಡಿ ಹೇಗೆ ಡೋರೆಮಾನ್ ಅವ್ನು ಬಿಚ್ಚೇ ಬಿಟ್ಟ ಅದನ್ನು. ಆಮೇಲೆ ಇಟ್ಕೊಂಡು ಹೆಂಗೆ ಕಾಣಿಸ್ಬೇಕಂತ ನಾವು ನೋಡ್ಬೇಕಂತಂದರೆ ಅವ್ನು ಅದನ್ನು ಬಿಚ್ಚಿಬಿಟ್ಟ, ಅಳ್ಳಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಹೋಗಲಿ ಜಾಸ್ತಿ ಫೋರ್ಸ್ ಮಾಡೋದು ಬೇಡ ಅಂತ ಹೇಳಿ ನಾನು ಅದನ್ನೇನು ಅಷ್ಟೇ ಬಿಟ್ಬಿಡೋಣ ಅಂತ ಬಿಟ್ಬಿಟ್ಟೆ. ಆ್ಯಕ್ಚುಲಿ ಇನ್ನೊಂದು ಕಟ್ಟಬೇಕಾಗಿತ್ತು ಅವ್ನ ಕೈಗೆ ಓಂ ಶಾಂತಿದು, ಬಟ್ ಅದನ್ನು ಅಳ್ತಾನೆ ಅಂತ ಬಿಟ್ಬಿಟ್ಟೆ. ಆಮೇಲೆ ನಾನು ಆರೋಗ್ಯ ಕಟ್ಟಬೇಕಂತ ನಾನು ಅವನಿಗೆ ಕಟ್ಟಬೇಕಂತ ಹೇಳಿ ತಗೊಂಡೆ ರಾಖಿನ. ಆರತಿ ಬೆಳಗ್ಗೆ ಕಟ್ತಾ ಇದ್ದೀನಿ ಇವಾಗ ರಾಖಿನ. ಅವನು ನನಗೆ ತಮ್ಮನ ಥರನೇ ಆಗ್ತಾನೆ ಅಂತ ಹೇಳಿ, ಆ್ಯಕ್ಚುಲಿ ನನಗೆ ಅವನು ಅಳಿಯ ಆಗ್ತಾನೆ, ಬಟ್ ನನಗೆ ಅವ್ನ ತಮ್ಮನೇ ಅನ್ನಿಸ್ತೆ ಅಂಥೇಳಿ ನಾನು ಬ್ರದರ್ ಅಂತ ಹೇಳಿ ಕಟ್ತಾ ಇದ್ದೀನಿ ಅವನಿಗೆ. ಯೂಶ್ವಲ್ ಆಗಿ ರಾಖಿ ಇವ್ರಿಗೆ ಕಟ್ಟಬೇಕು ಅಂತ ಹೇಳಿ ಏನಿಲ್ಲ, ನಮ್ಗೆ ಯಾರಿಗಿಂದ ರಕ್ಷಣೆ ಸಿಗುತ್ತೋ ಏನು ಅಂತ ನಮಗೆ ಮನಸ್ಸಿಗೆ ಅನ್ನಿಸ್ತದಲ್ಲ ಅವ್ರಿಗೆ ಕಟ್ಟಿದ್ರೆ ಯಾವುದೇನು ತಪ್ಪೇನಿಲ್ಲ ಅಂತ ಹೇಳಿ ನಾನು ಕಟ್ತಾ ಇದ್ದೀನಿ ಆರೋಗ್ಯ. ಆ್ಯಕ್ಚುಲಿ ನನಗೆ ಇವನು ಅಳಿಯ ಥರ ರಿಲೇಷನ್ ಆಗ್ತಾನೆ, ಬಟ್ ಆದರೆ ನಾನು ರಿಲೇಷನ್ ಏನೂ ನೋಡೋದಿಲ್ಲ. ನಮ್ಗೆ ಯಾವ ಖುಷಿ ಸಿಗುತ್ತಲ್ಲ, ಯಾವುದೇ ಆಚರಣೆ ಇದೇ ರೀತಿ ಮಾಡಬೇಕು ಅಂತೇಳಿ ಕಟ್ಪಾಡನ್ನು ನಾವು ಹಾಕ್ಕೊಂಡಿರೋದು ಅಷ್ಟೇ. ಯಾವುದೇ ರೀತಿಯಿಂದ ನಾವು ಮಾಡೋದು ತಪ್ಪೇನಿಲ್ಲ ಅಂತ ಹೇಳಿ ನಾನು ಅವನಿಗೆ ಕಟ್ತಾ ಇದ್ದೀನಿ. ಅವ್ನಿಗೆ ಸ್ಪೈಡರ್ ಮ್ಯಾನ್ ಅಂದರೆ ತುಂಬ ಇಷ್ಟ, ಅದಕ್ಕೆ ಸ್ಪೈಡರ್ ಮ್ಯಾನ್ ರಾಖಿನೇ ತೊಗೊಂಬಂದಿದ್ದು. ಅದಕ್ಕೆ ಸ್ಪೈಡರ್ ಮ್ಯಾನ್ ರಾಖಿನೇ ಕಟ್ತಾ ಇದ್ದೀನಿ ಅವನಿಗೆ ನಾನು. ಯೂಶ್ವಲ್ ಆಗಿ ಹುಡುಗರಿಗೆಲ್ಲ ಸ್ಪೈಡರ್ ಮ್ಯಾನು, ಡೋರೆಮಾನು ಇಂಥವು ಇಷ್ಟ ಅಲ್ಲ, ಅದಕ್ಕೆ ಅಂತ ಹೇಳಿ ಅವನಿಗೆ ಸ್ಪೈಡರ್ ಮ್ಯಾನ್ ತುಂಬ ಇಷ್ಟ ಅಂತ ಹೇಳಿ ಅವನಿಗೆ ಕಟ್ತಾ ಇದ್ದೀನಿ ರಾಖಿನ. ಯೂಶ್ವಲ್ ಆಗಿ ಆರೋಗೆಲ್ಲ ಫೋಟೋ ಶೂಟ್ಸ್ ಅಥವಾ ಎಲ್ಲ ನಮ್ಗೆ ಇಷ್ಟ ಆಗೋದಿಲ್ಲ. ಅಂದರೂ ಅವನಿಗೆ ಫೋರ್ಸೇಬಲಿ ನಾನು ಕೂಡಿಸಿದ್ದೆ ಫೋಟೋದನ್ನ ವೀಡಿಯೋದದ್ದು ಮಾಡೋದು ಅವ್ನಿಗೆ ವಲ್ಲ ಮಾಮಿ ಅಂತ ಇದ್ದ. ಅದಕ್ಕೆ ಜಾಸ್ತಿ ಅವನಿಗೆ ಗೊತ್ತಾಗ್ಲಾರ್ದಂಗೆ ವೀಡಿಯೋದತ್ತು ಮಾಡ್ತಾಯಿದ್ದೆ. ಅವನು ಅಂದರೆ ನಾರ್ಮಲಾಗಿ ಕೂತಿದ್ದಾನೆ ಅಂತ ಹೇಳಿ ಅವನಿಗೆ ಬಿಹೇವ್ ಆಗ್ತಾಯಿತ್ತು, ಬಟ್ ಅವ್ನಿಗೆ ವೀಡಿಯೋ ಶೂಟ್ ಆಗ್ತಾಯಿದ್ದಂತೆ ಗೊತ್ತಾಗ್ತಾ ಇದ್ದಲ್ಲ. ಆ್ಯಕ್ಚುಲಿ ಅಂದರೆ ನಮ್ಮ ಮನೆಯವರು ಅವ್ನಿಗೆ ಗೊತ್ತಿರಲಾರ್ದಂಗೆ ಶೂಟ್ ಮಾಡಿದ್ದಾರೆ ಇದನ್ನು. ಅವ್ನಿಗೆ ಆಮೇಲೆ ಗೊತ್ತಾಯಿತು, ಇವಾಗ ಹೇಗೆ ರಿಯಾಕ್ಷನ್ ಮಾಡ್ತಾ ಇದ್ದಾನೆ ನೋಡಿ. ಯೂಶ್ವಲಾಗಿ ಮಕ್ಕಳಿಗೆ ಎಲ್ಲ ಹೀಗೆಲ್ಲ ಫೋಟೋ ಶೂಟ್ ಅಂತ ಕ್ರೇಜ್ ಇರುತ್ತೆ, ಬಟ್ ಇವಂಗದು ಅಷ್ಟು ಕ್ರೇಜ್ ಅಂತೂ ಇಲ್ಲ. ಆ್ಯಕ್ಚುಲಿ ಹುಡುಗರಿಗೆ ಒಂದು ಸ್ವಲ್ಪ ಕಡಿಮೆ ಇರುತ್ತೆ, ಸ್ವೀಟ್ ತಿನ್ಲಿಕ್ಕೂ ಆ ರೀತಿ ವಲ್ಲ ಅಂತ ಇದ್ದ. ಆಮೇಲೆ ನಾನು ಅರ್ಧ ಆದರೂ ಸ್ವೀಟ್ ತಿನ್ನಬೇಕು, ಆ್ಯಕ್ಚುಲಿ ರಾಖಿ ಕಟ್ಟಿದಾದ್ಮೇಲೆ ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಹೇಳಿ ಅವನಿಗೆ ತಿನ್ನಿಸಿದ್ದೆ. ಆಮೇಲೆ ನನಗಂತ ಹೇಳಿ ಗಿಫ್ಟ್ ತಂದಿದ್ರು ಅಕ್ಕ, ಅದನ್ನೇ ನನಗೆ ಕೊಟ್ಟಿದ್ದಾನೆ. ಯಾರೋ ನನ್ನ ತಮ್ಮ ನನಗೆ ಅಂದರೆ ಡ್ರೆಸ್ ತೊಗೊಂಬಂದಿದ್ರು, ಡ್ರೆಸ್ ಮತ್ತು ಚಾಕ್ಲೇಟು ಗಿಫ್ಟ್ ಕೊಟ್ಟಿದ್ದ. ಅದನ್ನ ತೊಗೊಂಡು ಮತ್ತು ನನಗೆ ಚಲೋದಾಗಲಿ ಅಂತೇಳಿ ಆಶೀರ್ವಾದ ಮಾಡಿದೆ. ಈಗ ನಮ್ಮ ಮನೆಯವ್ರ ಸರದಿ ಬಂತು, ಅಕ್ಕ ಆಶೀರ್ವಾದ ಮಾಡಿ ಅವರು ಆಶೀರ್ವಾದ ಮಾಡಿದರು. ನೆಕ್ಸ್ಟು ಈಗ ನೋಡಿ ಸೌಜುಗಂದು ಅವ್ನ ಲೋಕದಲ್ಲಿದ್ದಾನೆ, ಅವ್ನಿಗೆ ಏನಾದರೂ ಮಾಡಲಿ ಅಂತೇಳಿ ನಾನು ಬಿಟ್ಬಿಟ್ಟಿದ್ದೆ. ಯಾಕಂತಂದರೆ ಅವ್ನಿಗೆ ಒಂದು ಸ್ವಲ್ಪ ಮೂಡು ಎಲ್ಲರೂ ಸೆಲೆಬ್ರೇಷನ್ ಮಾಡೋ ಮತ್ತಿಗೆ ಅವನದೇ ಒಂದು ಸಪ್ರೇಟ್ ಮಾಡ್ಕೊಂಡಿದ್ದ. ಯಾಕಂದರೆ ಅವ್ನು ಬೆಳಗ್ಗೆನೇ ಅವ್ನ ಮೂಡ್ ಒಂದು ಸ್ವಲ್ಪ ಅವಾಗ ಜಳಕ ಮಾಡಿ ಅವಾಗೆಲ್ಲನೂ ಫ್ರೆಶ್ ಅಪ್ ಆಗಿದ್ದಾಗ ಒಂದು ಸ್ವಲ್ಪ ಅವ್ನ ಮೂಡ್ ಖರಾಬ್ ಆಗಿತ್ತು. ಅದಕ್ಕೆ ಅವ್ನಿಗೆ ಸ್ವಲ್ಪ ಏನಾದರೂ ಫ್ರೆಶ್ನೆಸ್ ಏನಾದರೂ ಮಾಡ್ಕೋತ ಕೂಡಲಿ ಅಂತೇಳಿ ಬಿಟ್ಬಿಟ್ಟಿದ್ದೆ. ಆಮೇಲೆ ಅಕ್ಕ ನನಗೆ ರಾಖಿ ಕಟ್ಟಿದ್ರು. ಆ್ಯಕ್ಚುಲಿ ನೀವು ಕೇಳ್ಬೋದು ರಾಖಿ ಯಾರು ಹೀಗೆ ಕಟ್ತಾರಾ ಅಂತ ಅನ್ಬೋದು. ಆ್ಯಕ್ಚುಲಿ ಅದು
ಫೆಸ್ಟಿವಲ್ ಇದೆ ನಾರ್ತ್ ಇಂಡಿಯನ್ ಸೈಡು. ಈ ಥರ ಬಾಬಿ ಯಾರಿಗೆ ಹಾಕ್ತಾರಲ್ಲ ಅವ್ರಿಗೂ ಎಲ್ಲ ಕಟ್ತಾರೆ, ನಾದಿನಿ ಅಥವಾ ಆದವ್ರಿಗೆಲ್ಲ ಕಟ್ತಾರೆ. ಅದೇ ನಾವು ಎಲ್ಲ ರೀತಿಯೂ ಎಲ್ಲರಿಗೂ ರಕ್ಷಣೆ ಇರಲಿ ಅಂತೇಳಿ ಮನೆಯವ್ರ ಮಂದಿ ಎಲ್ಲರೂ ನಾವು ಕಟ್ಕೊಂಡು ಸೆಲೆಬ್ರೇಷನನ್ನು ರಾಖಿನ ಈ ರೀತಿ ನಾವು ಸೆಲೆಬ್ರೇಷನ್ ಮಾಡಿದ್ವಿ. ಆಮೇಲೆ ಎಲ್ಲರೂ ಫ್ಯಾಮ್ಲಿಯಿಂದ ನಾವು ಸೆಲ್ಫಿನ ಕ್ಲಿಕ್ ಮಾಡ್ಕೋತಾ ಇದ್ವಿ. ಸೌಜು ಹೇಗೆ ಮಾಡ್ತಾ ಇದ್ದಾನೆ ನೋಡಿ. ಹೀಗಿತ್ತು ನೋಡಿ ಫ್ರೆಂಡ್ಸ್. ಸೌಜು ಬಾಯ್ ಬಾಯ್ ಮಾಡುವಣ್ಣ, ಬಾಯ್. ಆಮೇಲೆ ರಾತ್ರಿ ಆಯಿತು. ಹೈದ್ರಾಬಾದ್ಗೆ ಹೋಗಲಿಕ್ಕೆ ಅಕ್ಕ ರೆಡಿ ಆದರು. ಅವ್ರದ್ದು 8:30 ಟೈಮ್ಗೆ ಇತ್ತು ಬಸ್ಸು. ಅದಕ್ಕೆ ಅವ್ರಿಗೆ ಬಿಟ್ಟು ಬರಬೇಕಂತ ಹೇಳಿ ನಾವೆಲ್ಲರೂ ಕೂಡಿ ಹೋಗ್ಬೇಕಂತ ಹೇಳಿ ಹೊಂಟಿದ್ವಿ ಫ್ರೆಂಡ್ಸ್. ಅಕ್ಕ ಸೌಜಿಗೆ ಬಿಟ್ಟು ಹೋಗ್ಲಿಕ್ಕೆ ಒಲ್ಲ ಅಂತ ಅಂತಿದ್ರು. ಅವ್ರಿಗೂ ಸೌಜಿನ ಹಚ್ಕೊಂಡ್ಬಿಟ್ಟಿದೆ 2 ದಿನದಲ್ಲಿ. ಅವನು ಅಳ್ತಾ ಇದ್ದ, ತಾನು ಹೋಗಬೇಕು ಅಂತ ಅನ್ಕೋತಾ ಇದ್ದ. ಅವ್ರನ್ನೇ ಬಿಟ್ಟು ಬರಬೇಕು ಅಂತ ಹೇಳಿ ಬಸ್ ಸ್ಟಾಪಿಗೆ ನಾವು ಹೋಗ್ತಾ ಇದ್ವಿ. ಎಲ್ಲರೂ ಮನೆಯವರೆಲ್ಲ ಕೂಡಿ ಮತ್ತೆ ಅವ್ರಿಗೆ ಬಿಟ್ಟು ಬರಬೇಕಂತ ಹೇಳಿ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಆ್ಯಕ್ಚುಲಿ ಒಂದು ವಿಶೇಷ ಅಂತಂತಂದರೆ ಅಕ್ಕ ಇದರಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಆರೋ ಮತ್ತು ಸೌಜುಗೆ ಸೇಮ್ ಡ್ರೆಸ್ ತೊಗೊಂಬಂದಿದ್ರು. ಇವಳು ನಮ್ಮ ಮನೆ ಎದುರುಗಡೆ ಪ್ರಿಷಾ ಅಂತ ಹುಡುಗಿ ಇದ್ದಾಳೆ. ಇವಳು ಅಕ್ಕಗೇನ ಬಾಯ್ ಮಾಡ್ಲಿಕ್ಕಂತ ಬಂದಿದ್ಲು. ಆ್ಯಕ್ಚುಲಿ ನಾವು ಲಿಫ್ಟ್ನಲ್ಲಿ ಬ್ಯಾಗ್ ಇಟ್ಕೊಂಡು ಹೋಗ್ತಾ ಇದ್ವಿ. ಅವಳು ಬಾಯ್ ಮಾಡಿದ್ಲು ಅಕ್ಕಗೆ. ಸೌಜು ತಾನು ಹೊಂಟಿದ್ದಾನೆ ಅಂತ ತಿಳ್ಕೊಂಡ್ಬಿಟ್ಟಿದ್ದ. ಅವನು ತನ್ಗೆ ಎಲ್ಲ ಹೊಂಟಿದ್ದೀನಿ ಅಂತ ತಿಳ್ಕೊಂಡ್ಬಿಟ್ಟಿದ್ದ. ಬಟ್ ಅವನು ವಾಪಸ್ ಮನೆಗೆ ಬರ್ತಾನೆ ಅಂತ ಅವನಿಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಅವನು ತಾನು ಎಲ್ಲೇ ಹೊಂಟಿದ್ದೀನಿ ಅಂತ ಅಂದ್ಕೊಂಡ್ಬಿಟ್ಟಿದ್ದಾನೆ ಇವಾಗ. ಆದರೆ ವಾಪಸ್ ಮನೆಗೆ ಬರ್ತಾನೆ ಅವನು. ಎಲ್ಲರೂ ಕೂಡಿಸಿ ಹೋಗ್ತಾ ಇದ್ದೀವಿ ನಾವು. ಲಿಫ್ಟ್ನಲ್ಲಿ ಹೋಗಬೇಕಂತ ಆಮೇಲೆ ಲಿಫ್ಟ್ನಲ್ಲಿಂದ ಕೆಳಗಡೆ ಇಳಿದ್ವಿ ನಾವು. ಸೌಜುನ ನಾನು ಕರ್ಕೊಂಡು ಮುಂದ್ಗಡೆ ಹೋಗ್ತಾ ಇದ್ದೆ. ನಮ್ಮ ಮನೆಯವ್ರು ಆಗಲೇ ಹೋಗ್ಲಿಕ್ಕೆ ರೆಡಿ ಆಗಿಬಿಟ್ಟು ಅತ್ತಾನು ಹೋಗ್ತಾ ಇದ್ದರು. ನಾನು ಮತ್ತು ನಮ್ಮ ಮನೆಯವರು ಬೈಕ್ನಲ್ಲಿ ಬರಬೇಕಂತ ಅಂದ್ಕೊಂಡ್ವಿ. ಯಾಕಂತಂದರೆ ಲಗೇಜೆಲ್ಲ ಇದ್ದುವಲ್ಲ, ಕೂಡ್ಲಿಕ್ಕೆ ಕಂಫರ್ಟ್ ಆಗೋದಿಲ್ಲ ಅಂತ ಹೇಳಿ ಇದರಲ್ಲಿ ಲಗೇಜೆಲ್ಲ ಇಡ್ತಾಯಿದ್ರು. ಆಮೇಲೆ ಡಿಕ್ಕಿ ಓಪನ್ ಮಾಡಬೇಕಂತ ಹೇಳಿ ಡಿಕ್ಕಿ ಓಪನ್ ಮಾಡ್ತಾಯಿದ್ರು. ನಮ್ಮ ಮನೆಯವ್ರ ಫ್ರೆಂಡು ಕಾರ್ ಡ್ರೈವ್ ಮಾಡಬೇಕಂತ ಹೇಳಿ ಮಾಡ್ತಾಯಿದ್ರು. ಯಾಕಂತಂದರೆ ಮಳೆ ಬರ್ತಾ ಇತ್ತು. ಯೂಶ್ವಲಾಗಿ ಆಟೋದತ್ತು ಹೋಗಬೇಕಂತ ಅಂದ್ಕೊಂಡ್ರು ಅಕ್ಕ. ಇಲ್ಲ ನಾವೆಲ್ಲರೂ ಮನೆಯಲ್ಲೇ ಎಲ್ಲರೂ ಬರ್ತೇವೆ ಅಂತ ನಮಗೂ ಒಂಥರ 2 ದಿನಕ್ಕೆ ಹಳಾಳಿ ಅನ್ನಿಸ್ಲಿಕ್ಕತ್ತು. ಇಲ್ಲ ನಾವು ಬಸ್ ಸ್ಟಾಪ್ ಎಲ್ಲರೂ ಬರ್ತೇವೆ ಅಂತ ಹೇಳಿ ಅವ್ರಿಗೆ ಬಿಟ್ಟು ಬರಬೇಕಂತ ಅಂದರು. ಅದಕ್ಕೆ ಕಾರ್ ತೆಗಿಬೇಕಂದ್ರೆ ಅಷ್ಟೇ ನಾವು ಸಾಲದಿಲ್ಲ ಒಂದೇ ಕಾರ್ನಲ್ಲಿ ಅಂತ ಹೇಳಿದ್ಮೇಲೆ ನಮ್ಮ ಮನೆಯವ್ರ ಫ್ರೆಂಡ್ ಬಂದರು. ನಾನು ಅಲ್ಲಿ ತನಕ ಬರ್ತೀನಿ ಅಂತ ಹೇಳಿ ಅವ್ರು ಕಾರ್ ಡ್ರೈವ್ ಮಾಡ್ಕೊತ ಹೋದರು. ನಾನು ನಮ್ಮ ಸೌಜು ನಮ್ಮ ಮನೆಯವರು 2 ವೀಲರ್ನಲ್ಲಿ ಅವ್ರಿಗೆ ಬಿಡ್ಲಿಕ್ಕಂತ ಹೋದ್ವಿ. ಅವರೆಲ್ಲರೂ ಕಾರ್ನಲ್ಲಿ ಬರ್ತಾ ಇದ್ದಾರೆ, ಹಿಂದ್ಗಡೆ ಬರ್ತಾ ಇದ್ದಾರೆ. ನಾವು ಮುಂದ್ಗಡೆ ಹೋದ್ವಿ 2 ವೀಲರ್ನಲ್ಲಿ. ಅವತ್ತು ಸಿಕ್ಕಾಪಟ್ಟೆ ಮಳೆ ಬರಲಿಕ್ಕೆ ಇದ್ದು ಪುನಾದಲ್ಲಿ ಈಗೀಗಂತೂ ಸಾಯಂಕಾಲ 4 ಗಂಟೆ ಆಯ್ತಂದರೆ ಸ್ಟಾರ್ಟ್ ಆಗಿಬಿಡುತ್ತೆ ಮಳೆ. ಆಮೇಲೆ ನೋಡಿ ಈಗ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಆರವ್ ಮತ್ತು ಸೌಜು ಸೇಮ್ ನೈಟ್ ಡ್ರೆಸ್ ಹಾಕ್ಕೊಂಡಿದ್ದಾರೆ. ಇದನ್ನು ಅಕ್ಕ ಅದನ್ನು ಭಾಳ ಸರ್ಚ್ ಮಾಡಿ ತಂದಿದ್ದಾರೆ. ಇಬ್ಬರಿಗೂ ಸೇಮ್ ಇರಬೇಕು ಅಂತೇಳಿ, ಸೇಮ್ ಅಣ್ಣ ತಮ್ಮಗತೆ ಕಾಣಲಿ ಅಂತ ಹೇಳಿ ಅವ್ರಿಗೆ ಅಂತ ಹೇಳಿ ಎಕ್ಸ್ಪೆಷಲಿ ಹುಡುಕಾಡ್ಕೊಂಡು ಹುಡುಕಾಡೋ ಒಂದೇ ಸೇಮ್. ಯಾಕಂದ್ರೆ ಸೌಜುನ್ ಸೈಜು ಆರೋ ಸೈಜು ಸೇಮ್ ಸಿಗೋದಿಲ್ಲ ಅಂತೇಳಿ ಇಬ್ಬರದ್ದು ನೋಡಿ ಹೇಗೆ ಸೂಪರಾಗಿ ಕಾಣಿಸ್ತಾ ಇತ್ತು. ಅವರಿಬ್ಬರೂ ಅವತ್ತು ತುಂಬ ಎಂಜಾಯ್ ಮಾಡ್ಕೊತ ಅಡ್ಡಾಡಿದ್ರು, ಆಟ ಆಡಿದರು. 2 ದಿನ ಅಂತ ಟೈಮ್ ಹೆಂಗೆ ಹೋಯ್ತು ಅಂದ್ರೆ ಅಕ್ಕನ ಜೊತೆ ನಮಗೂ ಗೊತ್ತೇ ಆಗಲಿಲ್ಲ. ಆಮೇಲೆ ಸೌಜುನ ಮಾಮರು ಎತ್ಕೊಂಡಿದ್ರು. ನೋಡಿ ಅಕ್ಕಗೆ ಬಿಟ್ಟು ಬರಲಿಕ್ಕೆ ಸಾಧ್ಯನೇ ಆಗ್ತಾ ಇದ್ದಿದ್ದಿಲ್ಲ. ಯಾಕಂದರೆ ಅವ್ರು ಅಷ್ಟು ಹಚ್ಕೊಂಡ್ಬಿಟ್ಟಿದ್ರು 2 ದಿನದಲ್ಲಿನೂ. ಸೌಜುನು ಒಂದಿನ ಹತ್ತಾಕರೆ ಆಮೇಲೆ ಅವ್ರ ಕಡೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದ. ಅವ್ರಿಗೂ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸೇ ಇದ್ದಿದ್ದಿಲ್ಲ. ಆದರೆ ಏನು ಮಾಡೋದು, ಹೋಗಲಿಕ್ಕೆ ಬೇಕಾಗ್ತದಲ್ಲ. ಅವರು ಅದಕ್ಕೇನೋ ಸೌಜನ ಈ ಥರ ನಗಿಸ್ತಾ ಇದ್ದರು. ಆ್ಯಕ್ಚುಲಿ ಅವ್ರ ಬಸ್ಸಿನ 8:30ಗೆ ಬರಬೇಕಂದ್ರೆ ನಾವು ಜಲ್ದಿನೇ ಮಳೆ ಹತ್ತು ಬರಲಿ ಬಿಡಲಿ ಅಂತ ಹೇಳಿ ಜಲ್ದಿನೇ ಹೋಗಿ ನಿಂತಿದ್ವಿ ಬಸ್ ಸ್ಟಾಪ್ನಲ್ಲಿ.
ಬಿಟ್ಟು ಬರಲಿಕ್ಕೆ ಮನಸ್ಸಾಗ್ತದೆಲ್ಲ ಸೌಜು, ಆದರೆ ಏನು ಮಾಡೋದು ಅಂತ ಹೇಳಿ. ಆಮೇಲೆ ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್. ಮಳೆ ಬರಡೆ ಮತ್ತೆ ನಾವು ಸಿಕ್ಕಾಕೋತೇವೆ ಅಂತ ಹೇಳಿ ಅನ್ಲಿಕ್ಕತ್ರು. ಅದಕ್ಕೆ ನಮ್ಮ ಮನೆಯವರು ನಾನು ಬಿಟ್ಟು ಬರ್ತೀನಿ, ನೀವೆಲ್ಲರೂ ಕಾರಲ್ಲಿ ಮನೆಗೆ ಹೋಗಿ ಅಂತ ಹೇಳಿಕ್ಕೆ ಸ್ಟಾರ್ಟ್ ಮಾಡಿದರು. ಆದರೆ ನಮಗೆ ಮನಸ್ಸೇ ಬರ್ತಾ ಇದ್ದಿದ್ದೆಲ್ಲ ಅವ್ರಿಗೆ ಬಸ್ ಹತ್ತಿಸಿ ಬರಬೇಕಂತ ಹೇಳಿ ಅಂದ್ಕೊಂಡ್ವಿ. ಬಟ್ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಮತ್ತು ಸೌಜು ಹೊತ್ತು ಇದನ್ನು ಮತ್ತೆ ನೆಗಡಿ ಬರುತ್ತೆ ಅಂತ ಹೇಳಿ ನಾವು ಬರಬೇಕಾಯ್ತು ಮನೆಗೆ. ಅಂದರೆ ಅಕ್ಕನ ಬಸ್ಸು ಅವತ್ತು ಲೇಟಾಗಿ ಬಂತು. ಯೂಶ್ವಲಾಗಿ 8:30ಗೆ ಬರಬೇಕಾಗಿತ್ತು, ಬಟ್ 9:30ಗೆ ಬಂತು. 1 ಅವರ್ ಲೇಟಾಗಿ ಬಂತು ಮಳೆ ಸಂಬಂಧ. ಆ್ಯಕ್ಚುಲಿ ಎಲ್ಲ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತಂತೆ ಮಳೆ ಸಂಬಂಧ. ಪುನಃದಲ್ಲಿ ಮಳೆ ಸಂಬಂಧ ಸಾಕಾಗಿಬಿಟ್ಟಿದೆ ನಮಗಂತೂ. ಮೀನ್ಸ್ ಮಳೆ ಬಂದರೆ ಚಲೋ, ಬಟ್ ಅದರಿಂದ ಈಗೆಲ್ಲ ಲೇಟ್ ಆಯ್ತಲ್ಲ, ಇದನ್ನು ನೋಡಿ ನಮಗೆ ಒಂದು ಸ್ವಲ್ಪ ಸಾಕಾಗ್ತಾ ಇದೆ. ಇವಾಗ ನಾವು ಕಾರ್ನಲ್ಲಿ ಹೋಗ್ಬೇಕಂತ ಹೇಳಿ ಹೋಗ್ತಾಯಿದ್ವಿ. ಅವ್ರ ಅಜ್ಜನ ಜೊತೆ ಮಾತಾಡ್ಕೊತ ನಿಂತಿದ್ದ. ಆಮೇಲೆ ಅಕ್ಕ ಕರೆದ್ರು, ಸೌಜುಗೆ ಬಾಯ್ ಮಾಡು ಅಂತ ಹೇಳಿ ಅನ್ಲಿಕ್ಕತ್ರು. ಬಾಯ್ ಅಂತ ಮಾಡ್ತಾ ಇದ್ದಾರೆ ಅಕ್ಕ. ಸೌಜು ನಾವೆಲ್ಲ ಹೊಂಟಿದ್ವಿ ಅಂತ ಅವ್ಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ. ಹೀಗಿತ್ತು ನೋಡಿ ಫ್ರೆಂಡ್ಸ್ ನಮ್ದು ಇವತ್ತಿನ ಸ್ಪೆಷಲ್ ರಕ್ಷಾಬಂಧನ ವಿತ್ ಶ್ವೇತಾ ಅಕ್ಕ ಅಂತ ಹೇಳ್ತೀನಿ. ನಿಮಗೆಲ್ಲರಿಗೂ ಇದು ಲಾಗ್ ಇಷ್ಟ ಆಗಿದೆ ಅಂತ ಹೇಳ್ಕೊತಾ ಇವತ್ತಿನ ಲಾಗ್ ನಿಮ್ಗೆ ಶೇರ್ ಮಾಡಿದ್ದೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಬಾಯ್ ಫ್ರೆಂಡ್ಸ್.